ಕಳೆದ 6 ತಿಂಗಳಿನಿಂದ ಕೆಲಸವಿಲ್ಲದ ಕೂಲಿ ಕಾರ್ಮಿಕರಿಗೆ ಸರ್ಕಾರ 6 ತಿಂಗಳ ವಿಶೇಷ ಪ್ಯಾಕೇಜ್ ಅನ್ನು ಬಿಡುಗಡೆ ಮಾಡಿ ಕೂಲಿ ಕಾರ್ಮಿಕರ ಬೆನ್ನಿಗೆ ನಿಲ್ಲಬೇಕೆಂದು ಭಟ್ಕಳದಲ್ಲಿ ಅಸೋಸಿಯೇಷನ್ ಕಾರ್ಯದರ್ಶಿ ತಾಲೂಕಿನ ಎಲ್ಲಾ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಸುರೇಶ್ ಪೂಜಾರಿ ಒತ್ತಾಯಿಸಿದ್ದಾರೆ. ಬುಧವಾರ ತಾಲೂಕು ಎಲ್ಲಾ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮರಳು ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಿ ಕೆಲಸವಿಲ್ಲದ ಬಡ ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ನಷ್ಟ ಪರಿಹಾರ ಕೊಡಿಸುವಂತೆ ನಡೆಸಿದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಳೆದ 6 ತಿಂಗಳಿನಿಂದ ಕೆಲಸವಿಲ್ಲದೆ ಕೂಲಿ ಕಾರ್ಮಿಕರು ಬ್ಯಾಂಕ್ನಿಂದ ಪಡೆದ ಸಾಲ ಮರುಪಾವತಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೆ ಪರದಾಡುವ ಪರಿಸ್ಥಿತಿ ಬಂದೊದಗಿದೆ. ಹೀಗಾಗಿ ಕೂಲಿ ಕಾರ್ಮಿಕರು ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಈಗ ನಾವು ಏನು ಕೋರಿಕೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ನಮಗೆ ಕುಂದಾಪುರವನ್ನು ರೇತಿ ಬಿಡಬೇಕು ಬೆಟ್ಟಕ್ಕೆ ಅಂತರ್ಜಿಲ್ಲಾ ಮಟ್ಟದಲ್ಲಿ ರೇತಿ ನಮ್ಮ ಸರ್ಕಾರದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೂ ನಮ್ಮ ಶಾಸಕರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹೀಗಾಗಿ ನಮಗೆ 6 ತಿಂಗಳಿಂದ ಇಷ್ಟೆಲ್ಲ ಕಷ್ಟ ನಮ್ಮ ಕಾರ್ಮಿಕರಿಗೆ ಆಗಿದೆ. ಅವರ ಸಾಲ ಕಟ್ಟಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅವರು ಮನೆಯಲ್ಲಿ ಊಟಕ್ಕೆ ಪರಿಸ್ಥಿತಿ ಕೆಟ್ಟದಾಗಿದೆ. ಹಾಗೆ ಅವರಿಗೆ ಸಾಲ ಕಟ್ಟುವಲ್ಲಿ ತುಂಬಾ ವಿಳಂಬ ಆದ ಕಾರಣ ಅವರಿಗೆ ಬ್ಯಾಂಕ್ನವರು ಮಾತ್ರ ಬಿಡ್ತಾ ಇಲ್ಲ. ಅವರು ಸಾಲ ಕಟ್ಟಲೇಬೇಕಂತ ಎಂದು ಬಿಡ್ತಿದ್ದಾರೆ. ಹಾಗಾಗಿ ಅವರ ಸಂಘದವರು ಕೂಡ ಮನೆಗೆ ಬಂದು ಅವರ ಸಾಲವನ್ನು ಕಟ್ಟಬೇಕಂತ ಅವರಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಹಾಗೆ ಅವರಿಗೆ ತಮ್ಮ ಮಕ್ಕಳಿಗೆ ಶಾಲೆ ವಿದ್ಯಾಭ್ಯಾಸ ಕಾಲೇಜಿಗೆ ಫೀಸ್ ಕಟ್ಟಲು ಸಹ ಹಣ ಇರುವುದಿಲ್ಲ. 6 ತಿಂಗಳಿಂದ ಅವರು ಕಷ್ಟಪಡ್ತಾ ಇದ್ದಾರೆ. ಇದಕ್ಕಾಗಿ ನಾನು ಸರ್ಕಾರ ಕೃಷಿಕರಿಗೆ ಹೇಗೆ ಅಡಿಕೆ ರೋಗ ಹಾಗೂ ಭತ್ತ ನಾಶವಾದ ವೇಳೆ ಹೇಗೆ ಪರಿಹಾರ ನೀಡುತ್ತೀರೋ ಅದೇ ರೀತಿ ಈಗ ಕಳೆದ 6 ತಿಂಗಳಿನಿಂದ ನಮಗೆ ಮರಳಿನ ಅಭಾವವಾಗಿದೆ. ಇದರಿಂದ ಕೂಲಿ ಕಾರ್ಮಿಕರಿಗೆ ಕೆಲಸವಿಲ್ಲದಂತಾಗಿದೆ. ಹಾಗಾಗಿ ಸರ್ಕಾರ ಕೂಡಲೇ ಎಲ್ಲಾ ಕಾರ್ಮಿಕರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಬಿಡುಗಡೆ ಮಾಡಬೇಕು. ಅದೇ ರೀತಿ 10 ದಿನದ ಒಳಗಾಗಿ ಮರಳನ್ನು ಬಿಡದೆ ಹೋದರೆ ನಾವೆಲ್ಲ ಕಾರವಾರ ಚಲೋ ಮಾಡಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ಹಾಗೆ ನಾವು ಎಲ್ಲ ಅಡಿಕೆ ಮತ್ತೆ ಭತ್ತ ಅಡಿಕೆಲ್ಲ ಬೆಳೆ ಕೊಡ್ತೇವೆ. ಇನ್ನು ನಮಗೆ ಮರಳುಗಳಾಗಿವೆ. ಏನಾಗಿದೆ ಮರಳುಗಳ ಈ ಮರಳುಗಳಿಂದಾಗಿ ಕಾರ್ಮಿಕರಿಗೆ ಕೆಲಸ ಇರುತ್ತಾಗಿದೆ. ಅದಕ್ಕಾಗಿ ಅವರಿಗೆ ಎಲ್ಲರಿಗೂ ಒಂದು ಪ್ಯಾಕೇಜ್ ಕೂಡಲೇ ಘೋಷಣೆ ಮಾಡಬೇಕು. ಹಾಗೆ ನಾವು ನಮ್ಮ ಜನರು 1 ವಾರದಲ್ಲಿ ಅಥವಾ 10 ನಿಮಿಷದಲ್ಲಿ ನಮಗೆ ರೇಟಿಂಗ್ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಕಾರವಾರವನ್ನು ಬೆಳೆಯುತ್ತೇವೆ. ಇಲ್ಲಿಂದ ಕಾರವಾರವನ್ನು ಬೆಳೆಯುತ್ತೇವೆ. ಬಂದಿಲ್ಲ ಅಂತ ಹೇಳಿದ್ರೆ ನಾವು ಕಾರವಾರವನ್ನು ಬೆಳೆಯುತ್ತೇವೆ. ಶಾಸಕರು ಬರಬೇಕು, ಬರಬೇಕು, ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕೆಂದು ನಾನು ಕೇಳಿಕೊಟ್ಟಿದ್ದೇನೆ. ಒಟ್ನಲ್ಲಿ ಭಟ್ಕಳ ತಾಲೂಕಿನಲ್ಲಿ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದಿಂದ ಮರಳಿನ ಸಮಸ್ಯೆಗೆ ಶಾಶ್ವತವಾದ ಪರಿಹಾರಕ್ಕಾಗಿ ಒಕ್ಕೊರಳಿನ ಕೂಗು ಕೇಳಿಬಂದಿದ್ದು, ಸರ್ಕಾರ ಇನ್ನಾದರೂ ಈ ಸಮಸ್ಯೆಯನ್ನು ಪರಿಹರಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.